ಕಣ್ಣು ದೃಷ್ಟಿಗೆ ಕಲ್ಲು ಬಂಡೆಗಳು ಪುಡಿ ಆಗ್ಬಿಡುತ್ತಂತೆ. ಒಂದು ಮಹಾತ್ಮ ಹೇಳ್ತಾರೆ, ಮಹರ್ಷಿ ಹೇಳ್ತಾನೆ, ಸೂರ್ಯನ ಶಕ್ತಿಗಿಂತ ಹೆಚ್ಚು ಈ ಕೆಟ್ಟ ಕಣ್ಣು ದೃಷ್ಟಿ ಅನ್ನುವಂಥದ್ದು ಅಂತಂತೇಳಿ. ಅಲ್ಲ, ಎಷ್ಟು ಜನಕ್ಕೆ ಗೊತ್ತಿಲ್ಲ, ವಾಮನ ಅವತಾರ ಶ್ರೀ ಮಹಾವಿಷ್ಣು ತೆಗೆದಿದ್ದು ಯಾತಕ್ಕೋಸ್ಕರ ಅಲ್ಲ, ಅದು ಒಂದು ವಿಧದಲ್ಲಿ ಪರೀಕ್ಷೆ ಮಾಡೋದಕ್ಕಂತಾದರೂ ಅಂದ್ಕೊಳ್ಬೋದು, ಅಥವಾ ಆ ಇಂದ್ರನಿಗೆ ಅಸೂಯೆ ಬಂದ್ಬಿಡುತ್ತೆ ಈ ಬಲಿ ಚಕ್ರವರ್ತಿಯ ಬಗ್ಗೆ. ಬಲಿ ಚಕ್ರವರ್ತಿ ಅಸುರ ರಾಜನಾಗಿದ್ದರೂ ತುಂಬ ಧರ್ಮದವನಾಗಿರ್ತಾನೆ, ತುಂಬ ಒಳ್ಳೆಯವನಾಗಿರ್ತಾನೆ. ಅವನು ಹೇಳಿದ ಪ್ರತಿ ಒಂದನ್ನು ನಡೆಸ್ಕೊಡ್ತಿರ್ತಾನೆ. ಆ ಸ್ವರ್ಗವನ್ನೇ ಈ ಭೂಲೋಕದಲ್ಲಿ ಸೃಷ್ಟಿ ಮಾಡಿದಂತಹ ಒಂದು ಬಹುದೊಡ್ಡ ರಾಜ ಆ ಬಲಿ ಚಕ್ರವರ್ತಿ. ಅಸೂಯೆ ಬಂದ್ಬಿಡುತ್ತೆ, ಕಣ್ಣು ದೃಷ್ಟಿ, ಆ ಇಂದ್ರನ ಕಣ್ಣು ದೃಷ್ಟಿ ಈ ಬಲಿ ಚಕ್ರವರ್ತಿ ಮೇಲೆ ಯಾವಾಗ ಬೀಳುತ್ತೋ ಆಗ ಇಂದ್ರ ಹೋಗಿ ಮಹಾವಿಷ್ಣುವನ್ನು ಕೇಳ್ಕೊಳ್ತಾನೆ, ಇವನು ಪರೀಕ್ಷೆ ಮಾಡಬೇಕು ಅಥವಾ ಇವನಿಗೆ ಕಷ್ಟ ಕೊಡಬೇಕು, ಇವನ ಹತ್ರ ಏನಿದೆಯೋ ಅದನ್ನೆಲ್ಲ ತೆಗೆದುಕೊಂಡು ನೋಡೋಣ, ನಿಜವಾಗಿಯೂ ಇವನು ಆ ಒಂದು ಚಕ್ರವರ್ತಿ ಸ್ಥಾನಕ್ಕೆ ಯೋಗ್ಯನಲ್ಲವೋ ಅಂತಂತೇಳಿ. ಅಲ್ಲ, ಅಂಥ ಒಂದು ದೊಡ್ಡ ರಾಜನ ಮೇಲೆ ಆ ಒಂದು ಸ್ವರ್ಗಲೋಕದಿಂದನೇ ಕಣ್ಣು ಬಿತ್ತು ಅನ್ನೋದಾದರೆ, ನಮ್ಮ ಮೇಲೆ, ನಮ್ಮ ಸುತ್ತಮುತ್ತಲಿರುವ ಜನಗಳು, ನಾವೇ ನೋಡಿ, ಒಂದಂತೂ ಗೊತ್ತಿರಲಿ, ನಮ್ಮ ಸಮಾಧಿ ಅಥವಾ ನಮ್ಮ ಗುಂಡಿಯನ್ನು ನಾವೇ ಎಗೆದುಕೊಳ್ಳೋದಂದ್ರೆ ಏನು ಗೊತ್ತಾ? ನಮ್ಮ ಒಂದು ಪರ್ಸ್ನಲ್ ವಿಚಾರಗಳನ್ನು, ನಮ್ಮ ಗುಟ್ಟುಗಳನ್ನು, ನಮ್ಮ ಮನೆಯ ಒಂದು ಒಳಗುಟ್ಟುಗಳನ್ನು, ವ್ಯಾಪಾರದ ಒಂದು ಸಕ್ಸಸ್ ಸೂತ್ರಗಳನ್ನು ಇನ್ನೊಬ್ಬರ ಹತ್ರ ಹಂಚ್ಕೊಳ್ಳೋದು ಇರ್ತದಲ್ವ, ಇದೇ ನಮ್ಮ ಗುಂಡಿಯನ್ನು ನಾವು ತೆಗೆದುಕೊಳ್ಳೋದು ಈ ಕಲಿಯುಗದಲ್ಲಿ. ಇದನ್ನು ಮಾಡಲೇಬಾರ್ದು. ಇನ್ಫ್ಯಾಕ್ಟ್ ಗೊತ್ತಿರಲಿ, ಸತ್ಯ ಹರಿಶ್ಚಂದ್ರ ಸತ್ಯವಾಗಿ ಬದುಕಿದ್ದಕ್ಕೆ ಆ ದೇವಲೋಕದಿಂದ ಸತ್ಯ ಹರಿಶ್ಚಂದ್ರನ ಮೇಲೆ ಕಣ್ಣು ಬೀಳುತ್ತೆ. ನಿಮಗೆ ಗೊತ್ತಿದೆ ಏನೆಲ್ಲ ಪರೀಕ್ಷೆಗಳನ್ನು ಅವನು ಎದುರಿಸ್ಬೇಕು ಅಂತಂತೇಳಿ. ಈ ಕಣ್ಣು ದೃಷ್ಟಿ ನಮ್ಮ ಮೇಲೆ ಬೀಳೋದೇ ಆದರೆ ಅದರಿಂದ ಏನು ಪರಿಹಾರ, ಹೇಗೆ ಹೊರಗಡೆ ಬರುವಂಥದ್ದು? ಯಾರೆಲ್ಲ ಏಪ್ರಿಲ್ 26 ಭಾನುವಾರ ಸ್ಪೆಷಲ್ ಕಾರ್ಯಾಗಾರಕ್ಕೆ ಬರ್ತಿದ್ದೀರೋ ಅವರೆಲ್ಲರಿಗೂ ನಾನು ಪ್ರಾಕ್ಟಿಕಲ್ಲಾಗಿ ಹೇಗೆ ದೃಷ್ಟಿಯನ್ನು ತೆಗೆದುಕೊಳ್ಳೋದು, ಪ್ರತಿದಿನ ಈ ಕಣ್ಣು ದೃಷ್ಟಿಯನ್ನು ನಾವು ವ್ಯಾಪಾರ ಮಾಡ್ತಿದ್ರೆ ಹೇಗೆ ಪ್ರತಿದಿನ ವ್ಯಾಪಾರದ ಕ್ಲೋಸಿಂಗ್ ಟೈಮಲ್ಲಿ, ಈಗ ಸಪೋಸ್ ಬಿಸ್ನೆಸ್ ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆಗಿ ಸಂಜೆ 7 ಗಂಟೆಗೆ ಕ್ಲೋಸ್ ಆಗುತ್ತೆ. 7 ಗಂಟೆಗೆ ಈಗ ಬಾಗಿಲು ಎಳಿಬೇಕು ಅಂತಂದರೆ ದೃಷ್ಟಿದೋಷ ತೆಗಿಬೇಕು ಬಿಸ್ನೆಸ್ಗೆ. ಹೇಗೆ ತೆಗೆಯುವಂಥದ್ದು? ತುಂಬ ಸುಲಭವಾಗಿ, ಉಪ್ಪಿನಿಂದನೋ ಅಥವಾ ಪೊರಕೆ ಕಡ್ಡಿಯಿಂದನೋ ಅಥವಾ ನಿಂಬೆ ಹಣ್ಣಿನಿಂದನೋ ಹಲವಾರು ವಿಧಗಳಿದ್ದಾವೆ. ಹೇಗೆ ತೆಗೆಯೋದು ಅಂತಂದೇಳಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಎಲ್ಲರೂ ದೃಷ್ಟಿ ತೆಗಿಬೇಕು, ಪ್ರತಿದಿನ ತೆಗಿಬೇಕು. ವ್ಯಾಪಾರ ಇರೋದೇ ಆದರೆ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಆಗ ಮಾತ್ರ ಆ ಕೆಟ್ಟ ದೃಷ್ಟಿ ಅನ್ನುವಂಥದ್ದು, ಕೆಟ್ಟ ಕಲಿ ದೃಷ್ಟಿ ನಮ್ಮ ಮೇಲೆ ಬೀಳದೆ ಆ ದೈವ ದೃಷ್ಟಿ ಬಿದ್ದು ನಾವು ಅಭಿವೃದ್ಧಿಯಾಗೋದಕ್ಕೆ, ಬೆಳೆಯೋದಕ್ಕೆ ಸಾಧ್ಯ. ಯಾರೆಲ್ಲ ಸ್ಪೆಷಲ್ ಕಾರ್ಯಾಗಾರಕ್ಕೆ ಬರ್ತಿದ್ದೀರೋ ನಿಮ್ಮ ಕರ್ಮಗಳು ಸಂಪೂರ್ಣವಾಗಿ ಅಲ್ಲಿ ಕಳೆಯುತ್ತೆ. ಹಾಗೆಯೇ ಏನೇ ದೃಷ್ಟಿದೋಷಗಳಿದ್ದರೂ, ಬರೀ ದೃಷ್ಟಿದೋಷ ಅಲ್ಲ, ಸರ್ವ ದೋಷಗಳ ವಿಮುಕ್ತಿಯನ್ನು ನಾನು ಅಲ್ಲಿ ಮಾಡ್ತೇನೆ. ಒಬ್ಬೊಬ್ಬರ ಮೇಲೂ ಕೈ ಇಟ್ಟು ಅನಂತ ವಿಶ್ವಾಚಾರ್ಯ ಆಶೀರ್ವಾದ ಮಾಡಿ ಆ ದೈವ ಶಕ್ತಿಯನ್ನು ನಿಮಗೆ ತುಂಬುತ್ತೇನೆ. ಎಲ್ಲರೂ ಕಲಿಯೋಣ, ಎಲ್ಲರೂ ವ್ಯಾಪಾರ ಮಾಡೋಣ, ಎಲ್ಲರೂ ಶ್ರೀಮಂತರಾಗೋಣ, ಎಲ್ಲರೂ ಈ ಭೂಲೋಕದಲ್ಲಿ ಏನೆಲ್ಲ ಅನುಭವಿಸೋದಕ್ಕಿದೆಯೋ ಒಳ್ಳೆಯ ರೀತಿಯಲ್ಲಿ ಅದನ್ನು ಅನುಭವಿಸಿ ದೇವರಲ್ಲಿ ಲೀನವಾಗೋಣ. ಥ್ಯಾಂಕ್ ಯು ಯೂನಿವರ್ಸ್. ಅಹಂ ಬ್ರಹ್ಮಸ್ಮಿ.